ಕರ್ನಾಟಕ ಸರ್ಕಾರ ನನ್ನ ವಿರುದ್ಧ ಎಫ್ಐಆರ್ ಹಾಕಿದೆ. ಅನಧಿಕೃತ ಅನಾಥಾಲಯ ತೋರಿಸಿದ್ದಕ್ಕೆ ಎಫ್ಐಆರ್ ಹಾಕಿದೆ. ಕರ್ನಾಟಕ ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಕಾನೂನ್ಗೂ ಗರಂ ಆಗಿರೋದು. ಸರ್ಕಾರದ ವಿರುದ್ಧ ಇವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅನಧಿಕೃತ ಅನಾಥಾಲಯ ಇತ್ತಲ್ಲ, ಅದನ್ನ ತೋರಿಸಿದ್ದಕ್ಕೆ ನನ್ನ ವಿರುದ್ಧ ಎಫ್ಐಆರ್ ಅನ್ನ ಹಾಕಿದ್ದಾರೆ. ನನ್ನ ವಿರುದ್ಧ ಜಾಮೀನು ಸಿಗದಂತಹ ಸೆಕ್ಷನ್ಗಳ ಅಡಿ ಎಫ್ಐಆರ್ ಹಾಕಿದ್ದಾರೆ. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಆರೋಪವನ್ನ ಮಾಡಿದ್ದು, ಎನ್ಸಿಪಿಸಿಆರ್ ಅಧ್ಯಕ್ಷ ಪ್ರಿಯಾಂಕ್ ಕಾನ್ಗೋ ಎಕ್ಸ್ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರಿಂದ ತುಷ್ಟೀಕರಣದ ನೀತಿ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಸಂವಿಧಾನದ ಜಾಗದಲ್ಲಿ ಶರಿಯಾ ಕಾನೂನಿಗೆ ಆಸಕ್ತಿ ಅಂತ ಪೋಸ್ಟ್ ಅನ್ನ ಹಾಕಿದ್ದು, ನಾವು ಈ ರೀತಿ ಆಗೋದಿಕ್ಕೆ ಬಿಡಲ್ಲ ಅಂತ ಹೇಳಿ ಪ್ರಿಯಾಂಕ್ ಕಾನೂನ್ಗೋ ಪೋಸ್ಟ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಅವರು ಗರಂ ಆಗಿದ್ದಾರೆ. ಪ್ರಮುಖವಾಗಿ ಅನಧಿಕೃತ ಅನಾಥಾಲಯ ತೋರಿಸಿದ್ದಕ್ಕೆ ಇಲ್ಲಿ ಎಫ್ಐಆರ್ ಅನ್ನ ಹಾಕಿದೆ. ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 200 ಮಕ್ಕಳಿರುವಂತಹ ಅನಾಥಾಶ್ರಮ, ಈ ಒಂದು ಅನಾಥಾಶ್ರಮದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇತ್ತು, ಗೃಹ ಸಚಿವರ ಗಮನಕ್ಕೂ ಕೂಡ ಮಾಧ್ಯಮಗಳು ಕೂಡ ಇದನ್ನ ತಂದಿದ್ವು. ಏನೇನು ಆಗ್ತಾ ಇದೆ, ಅಲ್ಲಿ ಯಾವ ರೀತಿ ಎಜುಕೇಶನ್ ಅನ್ನು ಕೊಡ್ಲಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಸಿಗದಂತಹ ಸೆಕ್ಷನ್ಗಳಡಿ ಎಫ್ಐಆರ್ ಅನ್ನ ಹಾಕಲಾಗಿದೆ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಈ ಒಂದು ಆರೋಪವನ್ನ ಮಾಡಿದ್ದು, ಕರ್ನಾಟಕ ಸರ್ಕಾರ ನನ್ನ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿದೆ, ನನಗೆ ಜಾಮೀನೇ ಸಿಗಬಾರದು, ಆ ರೀತಿಯಲ್ಲಿ ಸೆಕ್ಷನ್ಗಳಡಿ ಈಗಾಗಲೇ ಕೇಸನ್ನ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. 19 नवंबर को मैंने कर्नाटक के बेंगलुरु में सैयदिया दारुल उलूम यतीम खाने का निरीक्षण किया था। ये यतीम खाना किशोर न्याय अधिनियम के तहत वैध लाइसेंस के बगैर चलाया जा रहा था, अवैध ढंग से चलाया जा रहा था। बच्चों को स्कूल नहीं भेजा जा रहा था। बच्चे मस्जिद के नमाज पढ़ने वाले हॉल्स में रह रहे थे। बच्चों को रखने के लिए 10 बाई 10 के कमरे में 8-8 बच्चों को ठूस कर रखा गया था। बच्चे कॉरिडोर तक में सो रहे थे। इतनी बुरी स्थितियों के कारण और लाइसेंस न होने के कारण हमने चीफ सेक्रेटरी कर्नाटक को नोटिस किया और उनको ये कहा कि इसके विरुद्ध कानूनी कार्रवाई की जाए, क्योंकि किशोर न्याय अधिनियम में भारत में ये प्रावधान है कि बच्चों को वैध लाइसेंस के बिना किसी होम में नहीं रखा जा सकता। इसके प्रत्युत्तर में 21 तारीख को कर्नाटक सरकार ने मेरे विरुद्ध एक मुकदमा कायम किया है। उस मुकदमे में जो धाराएं लगाई गई हैं, जो एफआईआर में जिन धाराओं का जिक्र है, वो धाराएं किसी के घर में अवैध रूप से घुसने की हैं, जबरन किसी के घर में घुसने की हैं। एक तो आप धार्मिक स्थलों पे, ऐसी जगहों पे जहां बच्चों को नहीं रखा जाना चाहिए, जिन परिस्थितियों में न रखना चाहिए, बच्चों को रखेंगे। और उसके बाद जब सरकार की जिम्मेदारी तय होने की बात आती है, तो एक मॉनिटरिंग अथॉरिटी के अध्यक्ष के नाते जब मैं अपना काम कर रहा हूं, मेरे ऊपर एफआईआर कायम की गई है। ये करके कर्नाटक सरकार उन आवाजों को दबाना चाहती है जो गरीब और अनाथ बच्चों के हक के लिए, उनके अधिकार के लिए उठती है। मैं कर्नाटक सरकार को बता देना चाहता हूं कि देश संविधान के हिसाब से चलेगा, शरीयत के हिसाब से नहीं चलेगा, और उनके ऐसे किसी भी प्रयास से कम हम लोगों की आवाज दबने वाली। 19 नवंबर को मैंने कर्नाटक के बेंगलुरु में सैयदिया ತಮ್ಮ ವಿರುದ್ಧ ಈಗಾಗಲೇ ಅನೇಕ ಸೆಕ್ಷನ್ಗಳನ್ನ ಹಾಕಿ ಎಫ್ಐಆರ್ ಅನ್ನ ದಾಖಲಿಸಿದ್ದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಸಿಪಿಸಿಆರ್ ಅಧ್ಯಕ್ಷರಾಗಿರುವಂತಹ ಪ್ರಿಯಾಂಕ್ ಕಾನೂನ್ಗೋ ಈಗಾಗಲೇ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ರೀತಿಯಾದಂತಹ ಒಂದು ಬೆಳವಣಿಗೆ ಇದು ಸರಿಯಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಸರ್ಕಾರದಿಂದ ತುಷ್ಟೀಕರಣ ನೀತಿ ಅನ್ನುವ ಆರೋಪವನ್ನ ಮಾಡಿದ್ದು, ಸಂವಿಧಾನದ ಜಾಗದಲ್ಲಿ ಶರಿಯಾ ಕಾನೂನಿಗೆ ಆಸಕ್ತಿ ಅಂತ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಈ ಒಂದು ಅನಾಥಾಶ್ರಮದಲ್ಲಿ ಕಲಿಸ್ತಾ ಇದ್ದಂತಹ ಶಿಕ್ಷಣ ಆಗಿರ್ಬೋದು, ಅಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ನಡವಳಿಕೆಯನ್ನು ತೋರಿಸಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಧ್ಯಮಗಳು ಕೂಡ ಬೆಳಕನ್ನ ಚೆಲ್ಲಿದ್ವು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಅವರ ವಿರುದ್ಧ ಮಾಡಿರುವಂತಹ ಒಂದು ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಎನ್ಸಿಪಿಆರ್ ಅಧ್ಯಕ್ಷ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಿದೆ? ನವಿತಾ ಜೈನ್ ಭಾನುವಾರದಷ್ಟೇ ಎನ್ಸಿಪಿಆರ್ನ ಅಧ್ಯಕ್ಷ ಪ್ರಿಯಾಂಕಾ ಕಾನೂನ್ಗೋ ಅವರು ಕಾವಲ್ ಬೈರ್ಸದಂದಿರುವಂತಹ ಒಂದು ಮದರಸಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಭೇಟಿ ಕೊಟ್ಟಂತಹ ಬಳಿಕ ಅಲ್ಲಿ ಅನಧಿಕೃತವಾಗಿ ಒಂದು ಅನಾಥಾಶ್ರಮದ ಹೆಸರಲ್ಲಿ ಒಂದು ಮಕ್ಕಳನ್ನ ಇವರು
ಕೂಡ ಹಾಕಿದ್ದಾರೆ ಅನ್ನುವಂತ ಒಂದು ಪೋಸ್ಟ್ ಅನ್ನು ಕೂಡ ಅಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರು. ಜೊತೆಗೆ ಒಂದಷ್ಟು ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ರು. ಅವರು ವಿಡಿಯೋದಲ್ಲಿ ಅವ್ರು ಹೇಳಿರುವಂತದ್ದು ಏನು ಅಂತಂದ್ರೆ, ಈ ಒಂದು ಅನಾಥಾಶ್ರಮದಲ್ಲಿ ಸುಮಾರು 4 ಜನ ಮಕ್ಕಳು ಇರಬೇಕಂತ ಕೊಠಡಿಯಲ್ಲಿ 8 ಜನ ಇದ್ದಾರೆ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಹಾಕಿದ್ರು. ಜೊತೆಗೆ ಇವ್ರದೇ ಆದಂತಹ ಒಂದು ರೀತಿಯಂತಹ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಇವರು ರೂಢಿ ಮಾಡ್ಕೊಂಡಿದ್ದಾರೆ. ಇವರಿಗೆ ಬೇರೆ ಬೇರೆ ಒಂದು ಭಾಷೆಗಳ ಶಿಕ್ಷಣವನ್ನ ಕೊಡ್ತಿಲ್ಲ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಅವರು ಹೊರ ಹಾಕಿದ್ರು. ಈ ಒಂದು ಘಟನೆಯ ಬೆಳಕೆ ಈಗಾಗಲೇ ಆ ಒಂದು ಮದ್ರಸದವರು ಕೂಡ ಹೋಗಿ ಈಗಾಗಲೇ ಪೊಲೀಸ್ ಸ್ಟೇಷನ್ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಈ ರೀತಿಯಾಗಿ ಕಳೆದ ಭಾನುವಾರದಂದು ಪ್ರಿಯಾಂಕ್ ಕಾನೂನ್ಗೆ ಅವರು ನಮ್ಮ ಒಂದು ಅನಾಥಾಶ್ರಮಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದೀರಾ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈಗಾಗಲೇ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದಂಗೆ ಅನಧಿಕೃತವಾಗಿ ಅನಾಥಾಶ್ರಮ ಅನ್ನುವಂಥದ್ದು ಹಾಕಿದ್ದಾರೆ. ಆದ್ರೆ ಅನಾಥಾಶ್ರಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ದಾಖಲಾತಿಗಳನ್ನು ಕೂಡ ಅಷ್ಟೇ ಅವರೊತ್ತು ಕೇಳಿರ್ಲಿಲ್ಲ. ಕೇಳಿದ್ರೆ ನಾವು ಕೊಡೋದಕ್ಕೆ ರೆಡಿ ಆಗಿದ್ವಿ. ಆದ್ರೆ ಎಲ್ಲಾ ಚೆನ್ನಾಗಿದೆ ಅಂತ ಹೋದಂತವ್ರು ಈ ರೀತಿಯಾಗಿ ಯಾಕೆ ಪೋಸ್ಟ್ ಹಾಕಿದ್ರು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಹಾಗಾಗಿ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ಕೊಟ್ಟಿದ್ರು. ದೂರಿನ ಅನ್ವಯವಾಗಿ ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಈಗ ಪ್ರಿಯಾಂಕಾ ಕಾನೂನ್ಗೆ ಅವರು ಯಾವ ರೀತಿಯ ಒಂದು ಆರೋಪವನ್ನ ಮಾಡ್ತಿದ್ದಾರೆ ಅಂತಂದ್ರೆ, ಸಿದ್ದರಾಮಯ್ಯ ಅವರ ಸರ್ಕಾರದ ತುಷ್ಟೀಕರಣದ ನೀತಿ ಎನ್ನುವಂತ ಒಂದು ಆರೋಪದ ಜೊತೆಗೆ ಸಂವಿಧಾನದಲ್ಲಿ ಶರಿಯಾ ಕಾನೂನಿಗೆ ಆಸಕ್ತಿಯನ್ನ ತೋರಿಸ್ತಿದ್ದಾರೆ ಇವರು ಅನ್ನುವಂತ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿದ್ದಾರೆ. ಜೊತೆಗೆ ಪ್ರಮುಖವಾಗಿ ನನ್ನ ವಿರುದ್ಧವಾಗಿ ಯಾವುದೇ ರೀತಿಯಂತ ಕಾನೂನಾತ್ಮಕ ಅಂದ್ರೆ ಬೇಲ್ ಆಗದ ರೀತಿಯಾದಂತ ಒಂದಷ್ಟು ಸೆಕ್ಷನ್ ಗಳನ್ನ ಹ್ಯಾಡ್ ಮಾಡ್ಬಿಟ್ಟು ಈ ರೀತಿಯಾಗಿ ನಾನು ತೋರಿಸಿದ್ದೆ, ನಾನು ಇವತ್ತು ತಪ್ಪು ಅನ್ನುವಂತ ರೀತಿಯಲ್ಲಿ ರಾಜ್ಯ ಸರ್ಕಾರದವರು ಬಿಂಬಿಸ್ತಿದ್ದಾರೆ ಅನ್ನುವಂತ ಒಂದಷ್ಟು ಆಕ್ರೋಶವನ್ನು ಕೂಡ ಈಗಾಗಲೇ ಹೊರಹಾಕಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಎಫ್ಐಆರ್ ದಾಖಲು ಮಾಡ್ಕೊಂಡಿರುವಂತಹ ಪೊಲೀಸರು ಸದ್ಯಕ್ಕೆ ಪ್ರಿಯಾಂಕಾ ಕಾನೂನ್ಗೆ ಅವರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಲು ಕೂಡ ಸಿದ್ಧತೆಯನ್ನ ಒಂದ್ ಕಡೆ ಮಾಡ್ಕೊಂತಿದ್ದಾರೆ. ಅಂದ್ರೆ ಅವರು ಅವತ್ತು ಭೇಟಿಯಾದಂತ ಸಂದರ್ಭದಲ್ಲಿ ಇದ್ದಂತಹ ಒಂದು ರೀತಿಗೂ ಈಗ ಇರುವಂತಹ ರೀತಿಗೂ ಇರುವಂತಹ ಸಂಬಂಧದ ಬಗ್ಗೆ ಕುರಿತಾಗಿ ಮಾಹಿತಿಯನ್ನು ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡುವಂತ ಚಿಂತನೆಯನ್ನು ಕೂಡ ಮಾಡಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಶಾಸಕರುಗಳೇ ಬರ್ತಾರೆ.